ಆಗುತ್ತೆ. ಅಷ್ಟರಲ್ಲಿ ಉರ್ಗನ್ ಮಣಿ ಇರೋ ಬಾಕ್ಸ್ನ ತಗೊಂಡು ಹೋಗ್ತಾ ಇರ್ತಾನೆ. ಸ್ಪೆನ್ಸ್ ಅದನ್ನ ನೋಡಿ ಎಲ್ಲರಿಗೂ ಬೈತಾಳೆ, ನಾನು ಆ ಕೀನ ತರ್ತಿದ್ದೆ, ನೀವೇಕೆ ನನ್ನ ಸಿಕ್ಕಿಸಿದ್ರಿ ಅಂತ. ಅದಕ್ಕೆ ಫ್ರಿಡ್ಜ್ ಸ್ಪೆನ್ಸ್ಗೆ ಬೈತಾನೆ, ನೀನ್ ಯಾಕೆ ಈ ಗೇಮ್ ಒಳಗಡೆ ಬಂದೆ, ನಿನಗೆ ಬುದ್ಧಿ ಇಲ್ವಾ ಅಂತ. ಅವಾಗ ಸ್ಪೆನ್ಸ್, ನನಗೆ ಆ ರಾತ್ರಿ ತುಂಬಾ ಒಂಟಿತನ ಕಾಡ್ತಿತ್ತು, ಅದಕ್ಕೆ ಈ ಗೇಮ್ ಒಳಗೆ ಬಂದೆ ಅಂತಾಳೆ. ನನಗೆ ಸೇಮ್ ಉರ್ಗನ್ ತರನೇ ಕ್ಯಾರೆಕ್ಟರ್ ಇದೆ, ಅವನು ಕಳ್ಳ, ನನಗೆ ಇರೋ ಕ್ಯಾರೆಕ್ಟರ್ ಕೂಡ ತುಂಬಾ ಚಾಲಾಕಿನಿಂದ ಕಳ್ತನ ಮಾಡೋದು. ಈ ಗೇಮ್ ಒಳಗಡೆ ಬಂದಿದ್ಕೆ ಐ ಆಮ್ ರಿಯಲಿ ವೆರಿ ಸಾರಿ ಅಂತ ಕೇಳ್ತಾಳೆ. ಅಲ್ಲಿಗೆ ಆಡಿ ಎಕ್ಸ್ ಬರ್ತಾಳೆ. ಅವಳು ನನ್ನ ಗಂಡಂಗೆ ನಿನ್ನ ಮೀಟ್ ಮಾಡೋದು ಗೊತ್ತಾದ್ರೆ ಅವನು ಖಂಡಿತವಾಗ್ಲೂ ನನ್ನನ್ನ ಸಾಯಿಸ್ತಾನೆ ಅಂತ ಹೇಳಿ ಬಾಸ್ ಮಣಿ ಬಗ್ಗೆ ತಿಳಿಸ್ತಾಳೆ. ದಯವಿಟ್ಟು ನನ್ನನ್ನ ಕಾಪಾಡು ಅಂತ ಆಡಿಗೆ ಕಿಸ್ ಮಾಡ್ತಾಳೆ. ಆಮೇಲೆ ನೀವೆಲ್ಲ ಇಲ್ಲಿಂದ ಬೇಗ ಹೋಗಿ ಅಂತ ಹೇಳಿ ಅಲ್ಲಿಂದ ಓಡಿ ಹೋಗ್ತಾಳೆ. ಅವಳನ್ನ ಮಾರ್ತಾ ಫ್ರಿಡ್ಜ್ ಇಬ್ರು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಅವಳಿಗೆ ಒಂದು ಸುಂದರವಾದ ಮರ ಇರೋದು ಗೊತ್ತಾಗುತ್ತೆ. ಅದ್ರ ಕೆಳಗಡೆ ಒಂದು ಕೊಳ ಇರುತ್ತೆ, ಅದರಲ್ಲಿ ಒಂದ್ ರೀತಿ ಸ್ಪಾರ್ಕ್ ಬರ್ತಾ ಇರುತ್ತೆ. ಆ ಮರದಲ್ಲಿರುವಂತಹ ಹಣ್ಣಿನ ಹೆಸರು ಅಲ್ಲೇ ಇರುವಂತಹ ಒಂದು ಬೋರ್ಡ್ ನಲ್ಲಿ ಜೂಮಾಂಜಿ ಜಾಂಪಲ್ ಎಂದು ಬರ್ದಿರುತ್ತೆ, ಮತ್ತೆ ಅದರ ಉಪಯೋಗ ಕೂಡ ಬರ್ದಿರುತ್ತೆ. ಇನ್ನೊಂದ್ ಕಡೆ ಹ್ಯಾಡಿ, ಸ್ಪೆನ್ಸ್ ಮತ್ತೆ ಮೈಲೋ ಒಂಟೆಗಳನ್ನ ಕದಿಯೋದಕ್ಕೆ ಅಂತ ಬಂದಿರ್ತಾರೆ. ಇಲ್ಲಿ ಮಾರ್ತಾ ಮತ್ತೆ ಫ್ರಿಡ್ಜ್ ಆ ಮರದಲ್ಲಿರುವ ಹಣ್ಣನ್ನ ಹೇಗೆ ಕೀಳೋದು ಅಂತ ಥಿಂಕ್ ಮಾಡ್ತಾ ಇರ್ತಾರೆ. ಅವಾಗ ಅವರಿಗೆ ಒಂದು ದಾರಿ ಸಿಗುತ್ತೆ. ಮಾರ್ತಾ ಇಮಿಡಿಯೇಟ್ ಆಗಿ ಅಲ್ಲಿಂದ ಜಂಪ್ ಮಾಡಿ ಹೇಗೋ ಮರಕ್ಕೆ ಬಂದು ತಲುಪ್ತಾಳೆ. ಆಮೇಲೆ ಆ ಹಣ್ಣ ಮರದಿಂದ ಕುಯ್ದ ತಕ್ಷಣ ಆ ಹಣ್ಣಿನ ಬಾರನ್ನ ತಡೆಯೋಕಾಗದೆ ಮಾರ್ತಾ ಆ ನೀರಿನೊಳಗಡೆ ಬಿದ್ದೋಗ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಹೇಗೋ ಕಷ್ಟಪಟ್ಟು ಹೊರಕ್ಕೆ ಬರ್ತಾಳೆ. ಫ್ರಿಡ್ಜ್ ಅವಳಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಕೆಳಗೆ ಇಳಿದು ಹೋಗ್ತಾನೆ. ಅವರ ಇಬ್ರು ಕೈ ಟಚ್ ಆದ ಕೂಡಲೇ ಇಬ್ರಿಗೂ ಶಾಕ್ ಕೊಡೋದು, ದೂರ ದೂರ ಬೀಳ್ತಾರೆ. ಅವಾಗ ಅವರ ಕ್ಯಾರೆಕ್ಟರ್ ಒಬ್ರಿಂದ ಒಬ್ರಿಗೆ ಚೇಂಜ್ ಆಗಿರುತ್ತೆ. ಈ ಕಡೆ ಸ್ಪೆನ್ಸ್ ಹ್ಯಾಡಿನ ಬಾಗ್ಲು ಮುಂದೆ ಕಾಯೋದಕ್ಕೆ ಅಂತ ಬಿಟ್ಟೋಗಿರ್ತಾಳೆ. ಅವಾಗ ಅಲ್ಲಿಗೆ ಇಬ್ರು ಬರ್ತಾರೆ. ಅವರಿಗೆ ಹ್ಯಾಡಿ ಇಲ್ಲಿಂದ ಹೋಗಿ ಇಲ್ಲಾಂದ್ರೆ ನಾನು ಹೊಡಿತೀನಿ ಅಂತಾನೆ. ಅವಾಗ ಹ್ಯಾಡಿ ಒಬ್ನಿಗೆ ಸುಮ್ನೆ ಟಚ್ ಮಾಡಿದ ಕೂಡಲೇ ಅವನು ಆರಿ ಹೋಗ್ತಾನೆ. ಅದನ್ನ ಹ್ಯಾಡಿ ನೋಡಿ ಆಶ್ಚರ್ಯ ಪಡ್ತಾನೆ. ಅದನ್ನ ಅಲ್ಲಿದ್ದವರೆಲ್ಲ ನೋಡಿ ಅವನನ್ನ ಅಟ್ಯಾಕ್ ಮಾಡ್ತಾರೆ. ಹ್ಯಾಡಿ ಎಲ್ಲರಿಗೂ ಒಂದೊಂದೇ ಪಂಚ್ ನಲ್ಲಿ ಹೊಡೆದು ಬೀಳಿಸ್ತಿರ್ತಾನೆ. ಇನ್ನೊಂದ್ ಕಡೆ ಸ್ಪೆನ್ಸ್ ಒಂಟೆನ ಕದಿಯುವಾಗ ಒಂಟೆಗಳು ಮಾತಾಡ್ತಿರೋದು ಮೈಲೋಗೆ ಅರ್ಥ ಆಗ್ತಿರುತ್ತೆ. ಅವಾಗ ಸ್ಪೆನ್ಸ್ಗೆ ಮೈಲೋಗೆ ಪ್ರಾಣಿಗಳ ಭಾಷೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಅವಾಗ ಸ್ಪೆನ್ಸ್ ಮೈಲೋಗೆ ಹೇಳ್ತಾಳೆ, ಇದಕ್ಕೆ ಪ್ರಾಣಿಗಳ ಭಾಷೆಲಿ ಹೇಳೋ ನಮ್ ಜೊತೆ ಬರೋದಕ್ಕೆ ಅಂತ. ಈ ಕಡೆ ಫ್ರಿಡ್ಜ್ಗೆ ಮಾರ್ತಾ ಸ್ಲಿಮ್ ಬಾಡಿ ಒಳಗೆ ಬಂದಿರೋದು ನೋಡಿ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅವಾಗ ಅವನಿಗೆ ತುಂಬಾ ಶಕ್ತಿ ಬಂದಿದೆ ಅಂತ ಟೆಸ್ಟ್ ಮಾಡ್ತಾನೆ. ಹಾಗೆ ಟೆಸ್ಟ್ ಮಾಡ್ತಾ ಮತ್ತೆ ಆ ಮರದ ಕಡೆ ಹಾರಿ ಹೋಗ್ತಾನೆ. ಆ ಮರಕ್ಕೆ ಹೋಗಿ ಒಂದು ಕೊಂಬೆನ ಹಿಡಿದ ಕೂಡಲೇ ಆ ಕೊಂಬೆ ಮುರಿದು ಮತ್ತೆ ಆ ನೀರೊಳಗೆ ಬೀಳ್ತಾನೆ. ಅವಾಗ ಫ್ರಿಡ್ಜ್ ಬಾಡಿನಲ್ಲಿರುವಂತ ಮಾರ್ತಾ ಬಂದು ಹೆಲ್ಪ್ ಮಾಡ್ತಾಳೆ. ಮತ್ತೆ ಕ್ಯಾರೆಕ್ಟರ್ ಒಬ್ರಿಂದ ಒಬ್ರಿಗೆ ಚೇಂಜ್ ಆಗುತ್ತೆ. ಅಂದ್ರೆ ಮಾರ್ತಾ ಬಾಡಿಗೆ ಮಾರ್ತಾ, ಫ್ರಿಡ್ಜ್ ಬಾಡಿಗೆ ಫ್ರಿಡ್ಜ್ ಹೋಗ್ತಾನೆ. ಅವಾಗ ಅಲ್ಲಿಂದ ಇಬ್ರು ಆ ಹಣ್ಣನ್ನ ತೆಗೆದುಕೊಂಡು ಹೊರಡ್ತಾರೆ. ಇನ್ನೊಂದ್ ಕಡೆ ಹ್ಯಾಡಿ ಅಲ್ಲಿರೋರ್ನೆಲ್ಲ ಹೊಡೆದು ಮಲಗಿಸಿರ್ತಾನೆ. ಅವಾಗ ಅಲ್ಲಿಗೆ ಆಡಿ ಎಕ್ಸ್ ಗರ್ಲ್ ಫ್ರೆಂಡ್ ಗಂಡ ತುಂಬಾ ಜನನ ಕರ್ಕೊಂಡ್ ಬಂದು ಆಡಿ ನೋಡಿ ನೀನು ನನ್ನ ಹೆಂಡತಿಯಿಂದ ದೂರ ಇರು ಅಂತ ಹೇಳಿರ್ಲಿಲ್ವಾ ಅಂತಾನೆ. ಅದಕ್ಕೆ ಹ್ಯಾಡಿ ಅಲ್ಲಿಂದ ಸ್ಪೆನ್ಸ್ ಇರೋ ಕಡೆ ಬಂದು ತುಂಬಾ ಜನ ನಮ್ಮನ್ನ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇದಾರೆ, ನಾವಿಲ್ಲಿಂದ ಹೊರಡ್ಬೇಕು ಅಂತ ಹೇಳ್ತಾನೆ. ಅವಾಗ ಮೈಲೋ ನಾವಿಲ್ಲಿಂದ ಹೋಗ್ಬೇಕು, ನೀವು ಹೆಲ್ಪ್ ಮಾಡಿ ಅಂತ ಒಂಟೆಗಳಿಗೆ ಕೇಳ್ತಾನೆ. ಅದು ಹಿಂದೆಯಿಂದ ಓಡಿ ಹೋಗ್ಬೋದು ಅಂತ ಹೇಳುತ್ತೆ. ಅಲ್ಲಿಂದ ಅವುಗಳ ಸಹಾಯದಿಂದ ಅವರೆಲ್ಲ ತಪ್ಪಿಸ್ಕೊಳ್ತಾರೆ. ಅಷ್ಟರಲ್ಲಿ ಮಾರ್ತಾ ಮತ್ತೆ ಫ್ರಿಡ್ಜ್ ಅವ್ರು ಬರೋದನ್ನೇ ಕಾಯ್ತಾ ಇರ್ತಾರೆ. ನಂತರ ಸ್ಪೆನ್ಸ್ ಆಡಿ ಎಕ್ಸ್ ಗರ್ಲ್ ಫ್ರೆಂಡ್ ನ ಗಂಡ ತುಂಬಾ ಜನರನ್ನ ಕರ್ಕೊಂಡು ಬರ್ತಿರೋದನ್ನ ಬಗ್ಗೆ ಮಾರ್ತಾಗೆ ತಿಳಿಸ್ತಾಳೆ. ಅವಾಗ ಅವರೆಲ್ಲ ಅಲ್ಲಿಂದ ಹೊರಡ್ತಾರೆ. ಆದ್ರೆ ಹ್ಯಾಡಿ ಮಾತ್ರ ಅವ್ರನ್ನೆಲ್ಲ ನಾನ್ ನೋಡ್ಕೋತೀನಿ ಅಂತ ಹೇಳ್ತಾನೆ. ಎಲ್ರು ಅವನನ್ನ ಅಲ್ಲಿಂದ ಹೋಗೋದಕ್ಕೆ ಒತ್ತಾಯ ಮಾಡ್ತಿರ್ಬೇಕಾದ್ರೆ ಒಂದು ಬಾಂಬ್ ಬಂದು ಅವರ ಮೇಲೆ ಬೀಳುತ್ತೆ. ಅದನ್ನ ಆಡಿ ಎಕ್ಸ್ ಗಂಡ ಹಾಕಿರ್ತಾನೆ. ಅವರೆಲ್ಲ ಅಲ್ಲೇ ಸತ್ತೋಗ್ತಾರೆ. ಇವಾಗ ಆಡಿ ಮತ್ತೆ ಫ್ರಿಡ್ಜ್ಗೆ ಒಂದೇ ಲೈಫ್ ಲೈನ್ ಉಳಿದಿರುತ್ತೆ. ಮಾರ್ತಾ ಮತ್ತೆ ಮೈಲೋಗೆ 2 ಲೈಫ್ ಲೈನ್ ಉಳಿದಿರುತ್ತೆ. ಆಮೇಲೆ ಮತ್ತೆ ಮೇಲಿಂದ ಬಂದು ಬೀಳ್ತಾರೆ. ಎಲ್ರು ಆಡಿನ ಗುರಾಯಿಸ್ತಾರೆ. ಅಲ್ಲಿಂದ ಒಂಟೆಗಳನ್ನ ಹೇರಿ ಮ್ಯಾಪ್ ನೋಡ್ಕೊಂಡು ಉರ್ಗನ್ ಇರೋ ಕಡೆ ಹೋಗ್ತಾರೆ. ಬರುವಾಗ ಹ್ಯಾಡಿ ಮತ್ತು ಮೈಲೋಗೆ ಜಗಳ ಆಗುತ್ತೆ. ಇಬ್ರು ಕುಸ್ತಿಗೆ ಬೀಳ್ತಾರೆ. ಆಡಿ ಮೈಲೋಗೆ ಒಂದು ಹೊಡೆದ್ ಕೂಡ್ಲೆ ಮೈಲೋ ದೂರ ಹೋಗಿ ಬೀಳ್ತಾನೆ. ಅವಾಗ ಅವನ್ ಮೇಲೆ ಒಂದು ಕಲ್ ಬಿದ್ದು ಸತ್ತೋಗ್ತಾನೆ. ಆಮೇಲೆ ಮೇಲಿಂದ ಬಂದು ಬೀಳ್ತಾನೆ. ಆಮೇಲೆ ಮೈಲೋ ಆಡಿಗೆ ನೀನ್ ನನ್ನ ಫ್ರೆಂಡ್ ಆಗಿದ್ದಕ್ಕೆ ನಿನ್ನನ್ನ ಕ್ಷಮಿಸ್ತಾ ಇದೀನಿ ಅಂತ ಹೇಳ್ತಾನೆ. ಹಾಗೆ ಅವರು ಮುಂದಕ್ಕೆ ಬರುವಾಗ ಅವ್ರಿಗೆ ಒಂದು ದೊಡ್ಡ ಅಡ್ವೆಂಚರ್ ಗೇಮ್ ಎದುರಾಗುತ್ತೆ. ಅದು ಹೇಗಿರುತ್ತೆ ಅಂದ್ರೆ ಒಂದು ಕಟ್ ಆಗಿರುವಂತಹ ಸೇತುವೆಯಿಂದ ಅವರ ಮುಂದೆ ಇರುವಂತಹ ಪ್ರಪಾತನ ದಾಟಬೇಕಾಗುತ್ತೆ. ಅಂದ್ರೆ ಅವರೆಲ್ಲ ಒಂದು ಸೇತುವೆಗೆ ಹತ್ತಿದ ತಕ್ಷಣ ಅದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಮೂವ್ ಆಗುತ್ತೆ. ಅವಾಗ ಎಲ್ಲ ಸೇತುವೆಗಳು ಜಾಮಿಟ್ರಿ ತರ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತವೆ. ಅದನ್ನ ನೋಡ್ಕೊಂಡು ಸರಿಯಾದ ಸೇತುವೆಯನ್ನು ಆರಿಸಿ ಒಂದರಿಂದ ಇನ್ನೊಂದು ಸೇತುವೆಗೆ ದಾಟಬೇಕಾಗಿರುತ್ತೆ. ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಫ್ರಿಡ್ಜ್ಗೆ ಗೊತ್ತಿರುತ್ತೆ. ಅದನ್ನ ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ. ಅದನ್ನೆಲ್ಲ ಅವರು ತಿಳ್ಕೊಂಡು ಎಲ್ಲರೂ ಸೇತುವೆ ಮೇಲೆ ಬರ್ತಾರೆ. ಅಷ್ಟರಲ್ಲಿ ಇನ್ನೊಂದು ಸಮಸ್ಯೆ ಅವರಿಗೆ ಎದುರಾಗುತ್ತೆ. ಅದೇನಂದ್ರೆ ಮ್ಯಾಂಡ್ರಲ್ಸ್, ಭಯಂಕರವಾದ ಕೋತಿಗಳು ಅವ್ರನ್ನ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಾ ಇರ್ತವೆ. ಅವುಗಳನ್ನ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಮಾರ್ತಾ ತಪ್ಪಾದ ಸೇತುವೆಗೆ ಹೋಗ್ಬಿಡ್ತಾಳೆ. ಈ ಕಡೆ ಸ್ಪೆನ್ಸ ಕೂಡ ಜಂಪ್ ಮಾಡಕ್ಕಾಗದೆ ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ. ಮಾರ್ತಾ ಯಾವ ಕಡೆಗೂ ಹೋಗಕ್ಕಾಗದೆ ಲಾಕ್ ಆಗ್ಬಿಡ್ತಾಳೆ. ಅಷ್ಟರಲ್ಲಿ ಒಂದ್ ಕೋತಿ ಅವಳ ಹಿಂದೆಯಿಂದ ಬಂದು ಮಾರ್ತನ್ನ ಕೆಳಗೆ ಎಸ್ಬಿಡುತ್ತೆ. ಈ ಕಡೆ ಸ್ಪೆನ್ಸ ಒಬ್ಳೆ ಇರೋದ್ರಿಂದ ಎಲ್ಲಾ ಕೋತಿಗಳು ಅವಳನ್ನ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೋಗ್ತಾ ಇರ್ತವೆ.
ಅವಾಗ ಸ್ಪೆನ್ಸ್ ಜೋರಾಗಿ ಓಡ್ತಾ ಮುಂದೆ ಇರುವಂತ ಸೇತುವೆಗೆ ಹಾರೋಕೆ ಹೋಗಿ ಕೆಳಗೆ ಜಾರಿ ಬೀಳ್ತಾಳೆ. ಮಾರ್ತಾ ಇನ್ನೊಂದು ಲೈಫ್ ಲೈನ್ ನ ಯೂಸ್ ಮಾಡ್ಕೊಂಡು ಕೆಳಗೆ ಬರ್ತಾಳೆ. ಈ ಕಡೆ ಇನ್ನೇನು ಸ್ಪೆನ್ಸ್ ನ ಆ ಕೋತಿ ಸಾಯಿಸೋಷ್ಟ್ರಲ್ಲಿ ಹ್ಯಾಡಿ ಅಲ್ಲಿಗೆ ಬಂದು ಅದನ್ನ ಕೆಳಗೆ ಒದಿತಾನೆ. ಅಷ್ಟರಲ್ಲಿ ಎಲ್ಲಾ ಕೋತಿಗಳು ಅವ್ರನ್ನ ಅಟ್ಯಾಕ್ ಮಾಡ್ತವೆ. ಅವಾಗ ಹ್ಯಾಡಿ ಜೋರಾಗಿ ಕೋತಿಗಳು ಕೆಳಗೆ ಬೀಳಿ ಅಂತ ಆ ಸೇತುವೆನ ಅಳ್ಳಾಡ್ಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅದರಿಂದ ಸ್ಪೆನ್ಸರ್ ಕೂಡ ಗ್ರಿಪ್ ತಪ್ಪಿ ಹಾರಿ ಕೆಳಗೆ ಬೀಳ್ತಾಳೆ. ಅದೇ ಸೇತುವೆಯಲ್ಲಿ ಮಾರ್ತಾ ಕೂಡ ಬರ್ತಿರ್ತಾಳೆ. ಇಬ್ರು ಓಡಿ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಲ್ಲೇ ನೇತಾಡ್ತಿದ್ದ ಸೇತುವೆನ ಹಿಡಿದು ಮಾರ್ತಾ ಸ್ಪೆನ್ಸ್ ನ ದಡಕ್ಕೆ ಸೇರಿಸ್ತಾಳೆ. ಆಮೇಲೆ ಅವಳು ಕೂಡ ದಡಕ್ಕೆ ಬಂದು ಬೀಳ್ತಾಳೆ. ಈ ಕಡೆ ಹ್ಯಾಡಿ, ಫ್ರಿಡ್ಜ್ ಮತ್ತೆ ಮೈಲೋ ಎಲ್ಲರೂ ಓಡಿ ಬರ್ಬೇಕಾದ್ರೆ ಮೈಲೋ ಸೇತುವೆ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಅವನನ್ನ ಹ್ಯಾಡಿ ಕಾಪಾಡೋದಕ್ಕೆ ಸೇತುವೆಯ ಒಂದು ಹಗ್ಗವನ್ನ ಕಟ್ ಮಾಡ್ಬಿಡ್ತಾನೆ. ಅವಾಗ ಆ ಕೋತಿಗಳೆಲ್ಲ ಕೆಳಗೆ ಬಿದ್ದೋಗ್ತವೆ. ಅಲ್ಲಿಂದ ಹೇಗೋ ಮಾಡಿ ಹ್ಯಾಡಿ ಮೈಲೋನ ದಡಕ್ಕೆ ಸೇರ್ತಾನೆ. ಅವನು ಕೂಡ ದಡಕ್ಕೆ ಬರ್ತಾನೆ. ಎಲ್ಲರೂ ದಡಕ್ಕೆ ಬಂದ್ರು ಕೂಡ ಆ ಕೋತಿಗಳು ಅವರ ಹಿಂದೆನೆ ಬರ್ತಾ ಇರ್ತವೆ. ಅವರು ಅಲ್ಲಿಂದ ಓಡೋಷ್ಟರಲ್ಲಿ ಅಲ್ಲಿದ್ದ ಎಲ್ಲಾ ಕೋತಿಗಳು ಅವರ ಸುತ್ತ ಸುತ್ತಕೊಳ್ತವೆ. ಇನ್ನೇನು ಅವ್ರನ್ನೆಲ್ಲ ಆ ಕೋತಿಗಳು ಸಾಯಿಸ್ಬೇಕು. ಅಷ್ಟರಲ್ಲಿ ಒಬ್ಬ ಕುದುರೆ ಓಡಿಸ್ಕೊಂಡು ಬಂದು ಆ ಕೋತಿಗಳನ್ನೆಲ್ಲ ಅಲ್ಲಿಂದ ಓಡಿಸ್ತಾನೆ. ಅವನೇ ಅಲೆಕ್ಸಾ, ಬೇತನಿನ ಫ್ರೆಂಡು. ಮತ್ತೆ ಅಲ್ಲಿದ್ದ ಕುದುರೆನೆ ಬೇತನಿ. ಅಲೆಕ್ಸಾ ಬರುವಾಗ ಅವ್ರಿಗೆಲ್ಲ ಬೆಚ್ಚಗಾಗುವಂತಹ ಬಟ್ಟೆಗಳನ್ನ ತಂದಿರ್ತಾನೆ. ಅದನ್ನ ಅವ್ರಿಗೆಲ್ಲ ಕೊಡ್ತಾನೆ. ಯಾಕಂದ್ರೆ ಇವರು ಮುಂದೆ ಹೋಗ್ತಿರುವಂತಹ ಪ್ರದೇಶದಲ್ಲಿ ತುಂಬಾ ಹಿಮ ಬೀಳ್ತಾ ಇರುತ್ತೆ. ಆಮೇಲೆ ಫ್ರಿಡ್ಜ್ ಮ್ಯಾಪ್ ತೆಗೆದು ನೋಡ್ತಾನೆ. ಅದರಲ್ಲಿ ಫೋರ್ಟ್ರೆಸ್ ಅಂತ ಇರುತ್ತೆ. ಮತ್ತೆ ಈ ಗೇಮ್ ನಲ್ಲಿ ಅದೇ ಕೊನೆ ಲೆವೆಲ್ ಆಗಿರುತ್ತೆ. ಅಲ್ಲೇ ಅವ್ರ ಮುಂದೆ ಇದ್ದಂತಹ ದೊಡ್ಡ ಬೆಟ್ಟ ನೋಡಿ, ಅದರಿಂದ ಮುಂದೆ ಹೋದ್ರೆ ಸಿಗ್ಬೋದು ಅಂತ ಅಲೆಕ್ಸಾ ಹೇಳ್ತಾನೆ. ಅದಕ್ಕೆ ಸ್ಪೆನ್ಸಾ ಅಲ್ಲಿ ಬಾಬಸ್ ಮಣಿಯನ್ನ ಕದಿಯೋಣ, ಆಮೇಲೆ ಬಾಬಿಕಾ ಬ್ರದರ್ಸ್ ಬರ್ತಾರೆ ಅಂತಾಳೆ. ಅದಕ್ಕೆ ಮಾರ್ತಾ ಆಮೇಲೆ ಅದನ್ನ ಸೂರ್ಯನ ಬೆಳಕಿಗೆ ಇಡೋಣ ಅಂತಾಳೆ. ಆದ್ರೆ ಫ್ರಿಡ್ಜ್ ಅದನ್ನ ಒಪ್ಪೋದಿಲ್ಲ. ಅಲ್ಲಿ ಅವಾಗ ಅವನು ಜಗಳ ಮಾಡ್ತಾನೆ. ಹಾಗೆ ಜಗಳ ಮಾಡ್ತಾ ಒಂದ್ ಕಡೆ ಬಂದು ಕೂತ್ಕೋತಾನೆ. ಕೂತ್ಕೊಂಡ ತಕ್ಷಣನೇ ಹಾಗೆ ಹಿಂದಕ್ಕೆ ಬಿದ್ದೋಗ್ತಾನೆ. ಎಲ್ಲರೂ ಆಶ್ಚರ್ಯದಿಂದ ಫ್ರಿಡ್ಜ್ ಏನದ ಅಂತ ಬಂದು ನೋಡ್ತಾರೆ. ಅವನು ಅಲ್ಲೇ ಕೆಳಗೆ ಇರ್ತಾನೆ. ಎಲ್ಲರೂ ಬಂದು ಇಲ್ಲಿ ನೋಡಿ ಅಂತ ಜೋರಾಗಿ ಕೂಗ್ತಾನೆ. ಎಲ್ಲರೂ ಆಶ್ಚರ್ಯದಿಂದ ಅಲ್ಲಿಗೆ ಬಂದು ನೋಡಿದ್ರೆ ಒಂದು ನದಿ ಹರಿತಾ ಇರುತ್ತೆ. ಅದನ್ನ ಮಾರ್ತಾ ನೋಡಿ, ಈ ನೀರು ಜಾಂಪಲ್ ಹತ್ರ ಇತ್ತಲ್ಲ ಹಾಗೆ ಇದೆ ಅಂತಾಳೆ. ಅದಕ್ಕೆ ಫ್ರಿಡ್ಜ್ ಸೊ ನಮ್ ಬಾಡಿ ಇವಾಗ ಸ್ವಿಚ್ ಆಗುತ್ತೆ ಅಂತಾನೆ. ಯಾಕಂದ್ರೆ ಅದನ್ನ ಅವರೆಲ್ಲ ದಾಟಿ ಆ ಕಡೆಗೆ ಹೋಗ್ಬೇಕಾಗಿರುತ್ತೆ. ಹಾಗೆ ಆದ್ರೂ ಪರವಾಗಿಲ್ಲ ಅಂತ ಮಾರ್ತಾ ಮತ್ತೆ ಸ್ಪೆನ್ಸ್ ಇಬ್ರು ಬಿಟ್ಟು ಎಲ್ಲರೂ ನದಿಗೆ ಹಾರ್ತಾರೆ. ಆ ನದಿನ ಹೇಗೋ ಮಾಡಿ ದಾಟಿ ದಡಕ್ಕೆ ಬರ್ತಾರೆ. ಬಂದ್ಮೇಲೆ ಎಲ್ಲರೂ ನಡ್ಕೋಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಆ ನೀರು ತುಂಬಾ ಕೋಲ್ಡ್ ಆಗಿರುತ್ತೆ. ಅವಾಗ ಎಲ್ಲರೂ ಅವರ ಕ್ಯಾರೆಕ್ಟರ್ ನ ನೋಡ್ಕೋತಾರೆ. ಅವಾಗ ಹ್ಯಾಡಿ ಇದ್ದ ಬಾಡಿನಲ್ಲಿ ಸ್ಪೆನ್ಸ್ ಕ್ಯಾರೆಕ್ಟರ್ ಬಂದಿರುತ್ತೆ. ಸ್ಪೆನ್ಸ್ ಇದ್ದ ಬಾಡಿನಲ್ಲಿ ಹ್ಯಾಡಿ ಅಂದ್ರೆ ಸ್ಪೆನ್ಸ್ ನ ನಾನಾ ಕ್ಯಾರೆಕ್ಟರ್ ಬಂದಿರುತ್ತೆ. ಬೇತನಿ ಇದ್ದ ಕುದುರೆ ಬಾಡಿನಲ್ಲಿ ಮೈಲೋ ಕ್ಯಾರೆಕ್ಟರ್ ಬಂದಿರುತ್ತೆ. ಫ್ರಿಡ್ಜ್ ಇದ್ದ ಬಾಡಿನಲ್ಲಿ ಬೇತನಿ ಕ್ಯಾರೆಕ್ಟರ್ ಬಂದಿರುತ್ತೆ. ಮೈಲೋ ಇರೋ ಬಾಡಿನಲ್ಲಿ ಫ್ರಿಡ್ಜ್ ಕ್ಯಾರೆಕ್ಟರ್ ಬಂದಿರುತ್ತೆ. ಅಂದ್ರೆ ಇವಾಗ ಇರೋ ಕ್ಯಾರೆಕ್ಟರ್ ಗಳು ಜೂಮಾಂಜಿ ಫಸ್ಟ್ ಲೆವೆಲ್ ನಲ್ಲಿ ಯಾರ ಬಾಡಿನಲ್ಲಿ ಯಾವ ಕ್ಯಾರೆಕ್ಟರ್ ಗಳು ಇತ್ತು ಆ ಬಾಡಿನಲ್ಲಿ ಆ ಕ್ಯಾರೆಕ್ಟರ್ ಗಳೇ ಬಂದಿರ್ತವೆ. ಅದನ್ನ ಅವರೆಲ್ಲ ನೋಡಿ ತುಂಬಾ ಖುಷಿ ಪಡ್ತಿರ್ತಾರೆ. ಸ್ಪೆನ್ಸ್ ನಾನ ಆಡಿ ಅದೇ ಖುಷಿನಲ್ಲಿ ನಡೆದಾಡುತ್ತಾ ಮೈಲೋನ ಹುಡ್ಕೊಂಡು ಹೊರಗಡೆ ಬರ್ತಾರೆ. ಸ್ನೇಹಿತರೆ, ನಿಮ್ಗೆ ಈ ಕ್ಯಾರೆಕ್ಟರ್ ಗಳ ಬಗ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಆದ್ರೆ ನೀವು ಈ ಕಥೆನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. ಕಥೆನಲ್ಲಿ ಮುಂದುವರೆದು ಹೊರಗೆ ಬಂದ ಹ್ಯಾಡಿಗೆ ಒಂದು ಗುಂಪು ಕಾಣುತ್ತೆ. ಆ ಗುಂಪು ಮೈಲೋಗೆ ಅಂದ್ರೆ ಮೈಲೋ ಕ್ಯಾರೆಕ್ಟರ್ ನಲ್ಲಿರುವಂತಹ ಕುದುರೆಗೆ ತುಂಬಾ ತೊಂದರೆ ಮಾಡ್ತಿರ್ತಾರೆ. ಅದನ್ನು ನೋಡಿದ ಹ್ಯಾಡಿ ಅವ್ರಿಗೆ ಬೈತಾಳೆ, ಅದಕ್ಕೆ ತೊಂದರೆ ಕೊಡ್ಬೇಡಿ ಅಂತ. ಆದ್ರೆ ಅವರಿಬ್ರನ್ನ ಅವರು ಕರ್ಕೊಂಡು ಹೋಗ್ತಾರೆ. ಆ ಗುಂಪು ಉರ್ಗನ್ ಕಡೆಯವರಾಗಿರ್ತಾರೆ. ಅದನ್ನ ಎಲೆಕ್ಸಾ ನೋಡಿ ಓಡಿ ಬಂದು ಉರ್ಗನ್ ಕಡೆಯವರು ಹ್ಯಾಡಿ ಮತ್ತು ಮೈಲೋನ ಇಟ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳ್ತಾನೆ. ಅವಾಗ ಅವರೆಲ್ಲ ಹೊರಗಡೆ ಬಂದು ಬೈನಾಕ್ಯುಲರ್ ನಲ್ಲಿ ನೋಡಿದ್ರೆ ಆ ಬೆಟ್ಟ ತುಂಬಾ ದೊಡ್ಡದಾಗಿರುತ್ತೆ. ಅಲ್ಲಿಗೆ ಹೇಗೆ ಹೋಗೋದು ಅಂತ ಮೈಲೋ ಬಾಡಿನಲ್ಲಿದ್ದ ಫ್ರಿಡ್ಜ್ ಹೇಳ್ತಾನೆ. ಅವಾಗ ಬೇತನಿ ಮ್ಯಾಪ್ ತೆಗೆದು ಅಡ್ರೆಸ್ ಹೇಳ್ತಾನೆ. ಅದರಲ್ಲಿ ಹ್ಯಾಡಿ ಮತ್ತು ಮೈಲೋನ ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅವಾಗ ಸ್ಪೆನ್ಸ್ ಅವರಲ್ಲಿ 2 ಟೀಮ್ ಗಳನ್ನ ಮಾಡ್ತಾನೆ. ಒಂದ್ ಟೀಮು ಮೈಲೋ ಅಂಕಲ್ಗೆ ಅಂದ್ರೆ ಕುದುರೆನ ಬಚಾವ್ ಮಾಡೋದಕ್ಕೆ, ಇನ್ನೊಂದ್ ಟೀಮು ಹ್ಯಾಡಿ ಅಂಕಲ್ ನ ಬಚಾವ್ ಮಾಡೋದಕ್ಕೆ. ಅದಕ್ಕೆ ಮಾರ್ತಾ ಆದ್ರೆ ಸ್ಪೆನ್ಸ್ ಒಳಗಡೆ ಹೋಗೋದು ಹೇಗೆ ಅಂತ ಕೇಳ್ತಾಳೆ. ಅದಕ್ಕೆ ಸ್ಪೆನ್ಸ್ ಇದ್ದವನು ಫ್ರಿಡ್ಜ್ ಗೆ ನಿನ್ನ ಬ್ಯಾಗ್ ನಲ್ಲಿ ಐಸ್ ಡಿಗ್ಗಿಂಗ್ ಎಕ್ವಿಪ್ಮೆಂಟ್ ಇದೆ ಅಂತ ಕೇಳ್ತಾನೆ. ಅವಾಗ ಅವನು ಅವನ ಬ್ಯಾಗ್ ನಲ್ಲಿ ಅದನ್ನ ತೆಗೆದು ಅವನ ಕೈಲಿ ಕೊಡ್ತಾನೆ. ಸ್ನೇಹಿತರೆ, ಫ್ರಿಡ್ಜ್ ಹತ್ರ ಇರೋ ಬ್ಯಾಗ್ ನಲ್ಲಿ ಅವನಿಗೆ ಏನ್ ಬೇಕು ಅನ್ಸುತ್ತೋ ಅದು ಅವನ ಕೈಗೆ ಸಿಗುತ್ತೆ. ಆತರ ಶಕ್ತಿ ಆ ಬ್ಯಾಗ್ ನಲ್ಲಿ ಇರುತ್ತೆ. ಆಮೇಲೆ ಸ್ಪೆನ್ಸ್ ಮಾರ್ತಾನ ನೀನ್ ನನ್ನ ಜೊತೆ ಬರ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಖಂಡಿತವಾಗ್ಲೂ ಬರ್ತೀನಿ ಅಂತ ಮಾರ್ತಾ ಹೇಳ್ತಾಳೆ. ಎಲ್ಲರೂ ಅವರವರ ಲೈಫ್ ಲೈನ್ ಗಳನ್ನ ನೋಡ್ಕೋತಾರೆ. ಎಲ್ರಿಗೂ ಒಂದೇ ಒಂದು ಲೈಫ್ ಲೈನ್ ಇರುತ್ತೆ. ಆದ್ರೆ ಅಲೆಕ್ಸಾಗೆ ಮಾತ್ರ 3 ಲೈಫ್ ಲೈನ್ ಇರುತ್ತೆ. ಅದನ್ನ ನೋಡಿ ಅವರಿಗೆಲ್ಲ ಸ್ವಲ್ಪ ಭಯ ಆಗುತ್ತೆ. ಅವಾಗ ಅಲೆಕ್ಸಾ ಎಲ್ಲರಿಗೂ ಧೈರ್ಯ ಹೇಳ್ತಾನೆ. ಎಲ್ಲರೂ ಒಂದಾಗಿ ಅಲ್ಲಿಂದ ಹೊರಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ಉರ್ಗನ್ ಕಡೆಯವರು ಲೈನ್ ಆಗಿ ಉರ್ಗನ್ ಕೋಟೆ ಒಳಗಡೆ ಹೋಗ್ತಿರ್ತಾರೆ. ಅವರನ್ನ ಅಲೆಕ್ಸಾ ಟೀಮ್ ಮರೆಯಿಂದ ನೋಡ್ತಾರೆ. ಅವರನ್ನು ನೋಡಿದ ಅಲೆಕ್ಸಾ ನಾನ್ ಹಾಕಿರುವ ಬಟ್ಟೆ ನೋಡಿದ್ರೆ ಅವರಿಗೆ ಡೌಟ್ ಬರೋದಿಲ್ಲ. ಅದರಿಂದ ನಾನು ಆರಾಮಾಗಿ ಒಳಗೆ ಹೋಗ್ತೀನಿ, ನೀವಿಬ್ರು ಇಲ್ಲೇ ಇರಿ ಅಂತ ಹೇಳಿ ಅಲೆಕ್ಸಾ ಅಲ್ಲಿಂದ ಹೊಡ್ತಾನೆ. ಆದ್ರೆ ಬೇತನಿ ನಾವು ಕೂಡ ಹೋಗೋಣ ಅಂತ ಹೊಡ್ತಾನೆ. ಅದನ್ನ ನೋಡಿದ ಫ್ರಿಡ್ಜ್ ಕೂಡ ಅಲ್ಲಿಗೆ ಹೋಗಿ ಅವ್ರ ಲೈನ್ ಒಳಗಡೆ ಸೇರ್ಕೋತಾರೆ. ಅವ್ರುಗಳು ಆ ಲೈನ್ ನಲ್ಲಿ ಹೋಗ್ಬೇಕಾದ್ರೆ ಉರ್ಗನ್ ಕಡೆಯವ್ರಿಗೆ ಡೌಟ್ ಬರುತ್ತೆ. ಅವಾಗ ಅವರನ್ನ ಅಲ್ಲೇ ನಿಲ್ಸಿ ನೀವು ಯಾರು, ನೀವು ಬಾಬಿಕಾ ಬ್ರದರ್ಸ್ ಅಂತ ಕೇಳ್ತಾರೆ. ಅದಕ್ಕೆ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಹಾ ನಾವು ಅವರೇ ಅಂತ ಹೇಳ್ತಾರೆ. ಅವಾಗ ಉರ್ಗನ್ ಕಡೆಯವರು ಅವ್ರಿಗೆ ಸ್ವಾಗತ ಮಾಡ್ತಾರೆ. ಇನ್ನೊಂದ್ ಕಡೆ ಸ್ಪೆನ್ಸ್ ಮತ್ತೆ ಮಾರ್ತಾ ದೊಡ್ಡ ಪರ್ವತನ ಹತ್ತಿ ಬರ್ತಿರ್ತಾರೆ. ಅಲ್ಲಿ ಮಾರ್ತಾ ಸ್ಪೆನ್ಸ್ಗೆ ನೀನು ಯಾಕೆ ನನ್ನ ಒಂದ್ಸಲಿನೂ ಮೀಟ್ ಮಾಡೋದಕ್ಕೆ ಬರ್ಲಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಸ್ಪೆನ್ಸ್ ನಾನು ಇನ್ಸ್ಟಾಗ್ರಾಮ್ ನಲ್ಲಿ ನಿನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನೋಡಿದೆ, ಆದ್ರೆ ಇನ್ಸೆಕ್ಯೂರ್ ಫೀಲ್ ಆಯ್ತು, ಅದಕ್ಕೆ ಸುಮ್ನಾದೆ ಅಂತ ಹೇಳ್ತಾನೆ. ಅವರಿಬ್ರು ಹೈಸ್ಕೂಲ್ ನಲ್ಲಿ ಮತ್ತೆ ಮೊದಲು ಅವರಿದ್ದ ಎಲ್ಲಾ ಮೆಮೊರೀಸ್ ಗಳ ಬಗ್ಗೆ ಮಾತಾಡ್ತಾರೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೀನ್ ಅಲ್ಲಿ ಅಲೆಕ್ಸನ ತೋರಿಸ್ತಾರೆ. ಅವನು ಮೈಲೋ ಅಂಕಲ್ ನ ಅಂದ್ರೆ ಕುದುರೆನ ಕಾಪಾಡೋದಕ್ಕೆ ಅಲ್ಲಿಗೆ ಬಂದಿರ್ತಾನೆ. ಅವನು ಆ ಕುದುರೆನ ಕಾಪಾಡೋದಕ್ಕೆ ಅಂತ ಒಂದು ಹೆಜ್ಜೆನ ಮುಂದೆ ಇಡ್ತಾನೆ. ಅಷ್ಟರಲ್ಲಿ ಒಂದು ಬಾಣ ಬಂದು ಅವನಿಗೆ ಚುಚ್ಕೊಳ್ಳುತ್ತೆ. ಅವನು ಅವಾಗ ಅಲ್ಲೇ ಸತ್ತೋಗ್ತಾನೆ. ಆದ್ರೆ ಅವನಿಗೆ ಇನ್ನೂ 2 ಲೈಫ್ ಲೈನ್ ಇದ್ದ ಕಾರಣ ಅವನು ಮತ್ತೆ ಮೇಲಿಂದ ಬಂದು ಬೀಳ್ತಾನೆ. ಅವಾಗ ಅವನಿಗೆ ಆ ರೂಮ್ ನಲ್ಲಿರುವಂತಹ ಸೀಕ್ರೆಟ್ ಬಗ್ಗೆ ಗೊತ್ತಾಗುತ್ತೆ. ಆ ಸೀನ್ ಅಲ್ಲಿಗೆ ಕಟ್ ಆಗಿ
ಆಗಿ ನೆಕ್ಸ್ಟ್ ಸೀನ್ ಅಲ್ಲಿ ಸ್ಪೆನ್ಸ್ ಮತ್ತೆ ಮಾರ್ತನ ತೋರಿಸ್ತಾರೆ. ಅವರು ಆ ಪರ್ವತನ ಹತ್ತಿ ಒಳಕ್ಕೆ ಬರ್ತಿರ್ತಾರೆ. ಅವಾಗ ಅಲ್ಲಿಗೆ ಉರ್ಗನ್ ಕಡೆಯವನು ಬಂದು ಅವ್ರನ್ನ ಅಟ್ಯಾಕ್ ಮಾಡ್ತಾನೆ. ಅವನನ್ನ ಅಲ್ಲೇ ಹೊಡೆದು ಬೀಳ್ಸಿ ಅವರಿಬ್ರು ಕಿಸ್ ಮಾಡ್ತಾರೆ. ಅದೇ ರೂಮ್ ನಲ್ಲಿ ಹ್ಯಾಡಿನ ಕೂಡಾಕಿರ್ತಾರೆ. ಅವಳು ಅವರನ್ನ ನೋಡಿ ಫಸ್ಟ್ ನನ್ನನ್ನ ಈ ಜೈಲಿಂದ ಬಿಡಿಸಿ ಆಮೇಲೆ ಕಿಸ್ ಮಾಡೋರಂತೆ ಅಂತ ಹೇಳ್ತಾಳೆ. ಅವಾಗ ಸ್ಪೆನ್ಸ್ ಅವನಿಗಿರೋ ಶಕ್ತಿನ ಯೂಸ್ ಮಾಡ್ಕೊಂಡು ಆ ಡೋರ್ ನ ಕಿತ್ತಾಕ್ತಾನೆ. ಅವಾಗ ಆಡಿ ನಡೀರಿ ಇಲ್ಲಿಂದ ಹೋಗೋಣ ಅಂತ ಹೇಳ್ತಾಳೆ. ಅದಕ್ಕೆ ಸ್ಪೆನ್ಸ್ ಬಾಸ್ ಮಣಿನ ನಾವೀಗ ಕದಿಬೇಕು, ಅದಿರೋ ರೂಮ್ ನ ನಾವೀಗ ಕಂಡಿಡಬೇಕು ಅಂತಾನೆ. ಅದಕ್ಕೆ ಆಡಿ ಆ ಜಾಗನ ನಾನ್ ನೋಡಿದೀನಿ, ಒಂದು ಕಬ್ಬಿಣದಿಂದ ಮಾಡಿದ ಡೋರ್ ಇದೆ, ಅದನ್ನ ದಾಟಿದ್ರೆ ನಾವು ಅದ್ರ ಹತ್ರ ಹೋಗ್ಬೋದು ಅಂತ ಹೇಳ್ತಾಳೆ. ನಂತರ ಆ ಸೀನ್ ಕಟ್ ಆಗಿ ಎಲೆಕ್ಸ್ ಅನ್ನ ತೋರಿಸ್ತಾರೆ. ಅಲ್ಲಿ ಅವನು ಮೈಲೋ ಅಂಕಲ್ ಇರುವಂತಹ ಕುದುರೆನ ಬಿಡಿಸೋದಕ್ಕೆ ತುಂಬಾ ಸೂಕ್ಷ್ಮವಾಗಿ ಹೆಜ್ಜೆನ ಇಟ್ಕೊಂಡು ಹೋಗ್ತಾ ಇರ್ತಾನೆ. ಯಾಕಂದ್ರೆ ಫಸ್ಟ್ ಟೈಮ್ ಆದ ಹಾಗೆ ಈ ಸಲಿನೂ ಆಗ್ಬಾರ್ದು ಅಂತ. ಆಗ ಮಾಡ್ಬೇಕಾದ್ರೆ ಮತ್ತೆ ಅಲೆಕ್ಸಾ ತಪ್ಪಾಗಿ ಒಂದು ಜಾಗಕ್ಕೆ ಅವನ ಕಾಲ್ನ ಇಟ್ಬಿಡ್ತಾನೆ. ಅವಾಗ ಒಂದು ಬಾಣ ಬರುತ್ತೆ. ಆದ್ರೆ ಅವನು ಇನ್ನು ಮುಂದಕ್ಕೆ ಹೋಗಿರೋದಿಲ್ಲ, ಅದರಿಂದ ಅವನು ಆ ಬಾಣದಿಂದ ತಪ್ಪಿಸ್ಕೊಳ್ತಾನೆ. ಹಾಗೆ ಮುಂದಕ್ಕೆ ಹೋಗ್ಬೇಕಾದ್ರೆ ಮತ್ತೆ ಇನ್ನೊಂದ್ ಕಡೆ ತಪ್ಪಾದ ಹೆಜ್ಜೆನ ಇಟ್ಬಿಡ್ತಾನೆ. ಅವಾಗ ಇನ್ನೊಂದ್ ಬಾಣ ಬಂದು ಅವನಿಗೆ ಹೊಡೆಯುತ್ತೆ. ಅದರಿಂದ ಅವನು ಅಲ್ಲೇ ಸತ್ತೋಗ್ತಾನೆ. ಆದ್ರೆ ಅವನಿಗೆ ಇನ್ನು 2 ಲೈಫ್ ಲೈನ್ ಇರೋದ್ರಿಂದ ಮತ್ತೆ ಅವನು ಮೇಲಿಂದ ಬಂದು ಬೀಳ್ತಾನೆ. ಆದ್ರೆ ಅವನಿಗೆ ಇನ್ನು ಕೇವಲ ಒಂದೇ ಒಂದು ಲೈಫ್ ಲೈನ್ ಉಳಿದಿರುತ್ತೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ಬೇತನೆ ಮತ್ತೆ ಫ್ರಿಡ್ಜ್ ನ ಉರ್ಗನ್ ಕಡೆಯವರು ಕರ್ಕೊಂಡು ಹೋಗ್ತಾ ಇರ್ತಾರೆ. ನಿಮ್ನ ಉರ್ಗನ್ ನೋಡ್ಬೇಕಂತೆ, ಅದರಿಂದ ಅವನ ಹತ್ರ ಕರ್ಕೊಂಡು ಹೋಗ್ತಾ ಇದೀವಿ. ನಿಮ್ಮಲ್ಲಿ ಯಾರು ಅಣ್ಣ ಯಾರು ತಮ್ಮ ಅಂತ ಹೇಳಿ ಅಂತ ಕೇಳ್ತಾರೆ. ಅದಕ್ಕೆ ಬೇತನೆ ಹಾಗಂದ್ರೆ ಅಂತ ಕೇಳ್ತಾನೆ. ಇದರಲ್ಲಿ ಯಾರು ಅಗಸ್ಟಿಸ್ ಮತ್ತೆ ಯಾರು ಡೊಮಟೋಲಿಕ್ ಅಂತ ಕೇಳ್ತಾನೆ. ಅದಕ್ಕೆ ಬೇತನೆ ತಡವರ್ಸ್ಕೊಂಡು ನಾನು ಅಗಸ್ಟಿಸ್ ಅಂತಾನೆ. ಫ್ರಿಡ್ಜ್ ನಾನು ಡೊಮಟೋಲಿಕ್ ಅಂತ ಹೇಳ್ತಾನೆ. ನಂತರ ಉರ್ಗನ್ ಕಡೆಯವನು ಅಗಸ್ಟಿಸ್ ನ ಅಣ್ಣ ಜೂಮಾಂಜಿ ಗೇಮ್ ನಲ್ಲಿ ತುಂಬಾ ಚತುರನಾಗಿದ್ದ, ಇನ್ನು ಡೊಮಟೋಲಿಕ್ ನ ಅಣ್ಣ ತುಂಬಾ ದೊಡ್ಡ ಶಕ್ತಿಶಾಲಿ ಮನುಷ್ಯ. ಅವನ್ ದಾನದಲ್ಲೇ ಆಗ್ಲಿ ಮರ್ದಾನದಲ್ಲೇ ಆಗ್ಲಿ ಯಾವುದಕ್ಕೂ ಎದುರುತ್ತಿರ್ಲಿಲ್ಲ. ಅವನು ತುಂಬಾ ಜನಕ್ಕೋಸ್ಕರ ಅವನ್ ಪ್ರಾಣನೇ ತ್ಯಾಗ ಮಾಡಿದಾನೆ ಅಂತ ಹೇಳ್ತಾನೆ. ಅವಾಗ ಫ್ರಿಡ್ಜ್ ನನಗೆ ಇದರಲ್ಲಿ ಏನೋ ತುಂಬಾ ಕನ್ಫ್ಯೂಷನ್ ಇದೆ ಅಂತ ಹೇಳೋಷ್ಟರಲ್ಲಿ ಬೇತನೆ ಅಗಸ್ಟ್ ನಮ್ಮ ಅಣ್ಣಂದಿರ ಸಾಧನೆ ಬಗ್ಗೆ ಮತ್ತೆ ಅವರ ಬಲಿದಾನದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಅವರು ಇವಾಗ ನಮ್ ಜೊತೆ ಇಲ್ಲ, ಅವರಿಗೆ ಶಾಂತಿ ಸಿಗ್ಲಿ ಅಂತ ಹೇಳ್ತಾನೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ಸ್ಪೆನ್ಸ್ ನ ಟೀಮ್ ತೋರಿಸ್ತಾರೆ. ಆಡಿ ಅವ್ರನ್ನೆಲ್ಲ ಉರ್ಗನ್ ಖಜಾನೆ ಇರೋ ರೂಮ್ ಗೆ ಕರ್ಕೊಂಡ್ ಬಂದು ಅಲ್ಲಿ ಬಾಸ್ ಮಣಿ ಇರುವಂತ ಬಾಕ್ಸ್ ನ ತೋರಿಸ್ತಾಳೆ. ಅವಾಗ ಸ್ಪೆನ್ಸ್ ಮತ್ತೆ ಮಾರ್ತಾ ಆಡಿಗೆ ನೀನ್ ಇವಾಗ ಇದನ್ನ ಕದಿಬೇಕು ಅಂತಾರೆ. ಅದಕ್ಕೆ ಹ್ಯಾಡಿ ಏನು ನಾನು ಇದನ್ನ ಕದಿಬೇಕಾ, ಇದು ನನ್ ಕೈಲಿ ಆಗೋದಿಲ್ಲ ಅಂತಾಳೆ. ಅದಕ್ಕೆ ಅವರು ನೋಡು ನಿನ್ ಕ್ಯಾರೆಕ್ಟರ್ ಇರೋದು ತುಂಬಾ ಚತುರತೆಯಿಂದ ಕಳ್ತನ ಮಾಡೋದು, ಅದರಿಂದ ನೀನು ಈ ಕೆಲಸನ ಮಾಡ್ಲೇಬೇಕು ಅಂತಾರೆ. ಅವಾಗ ಹ್ಯಾಡಿ ಅದು ಹೇಗೆ ಅಂತ ಕೇಳ್ತಾಳೆ. ಅದಕ್ಕೆ ಮಾರ್ತಾ ಹೌದು ನಿನ್ನಲ್ಲಿರೋದು ಮೀನ್ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಗಿರೋ ಶಕ್ತಿ ಕಳ್ತನ ಮಾಡೋದು ಅಂತಾಳೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ಸ್ಪೆನ್ಸ್ ನ ತೋರಿಸ್ತಾರೆ. ಅವನು ಮೈಲೋನ ಬಿಡಿಸೋದಕ್ಕೆ ಅಂತ ತುಂಬಾ ಕಷ್ಟಪಟ್ಟು ಆ ರೂಮ್ ಒಳಗಡೆ ಹೇಗೋ ಮಾಡಿ ಕುದುರೆ ಇರೋ ಜಾಗಕ್ಕೆ ತಲುಪ್ತಾನೆ. ನಂತರ ಒಳಗಡೆಯಿಂದ ಇಲ್ಲಿಂದ ನಿನ್ನನ್ನ ಹೇಗ್ ಕರ್ಕೊಂಡು ಹೋಗೋದು ಅಂತ ಮೈಲೋಗೆ ಹೇಳ್ತಾ ಡೋರ್ ಓಪನ್ ಮಾಡ್ತಾನೆ. ಡೋರ್ ಓಪನ್ ಮಾಡಿದ ಕೂಡಲೇ ಆ ರೂಮ್ ನೆಲದಲ್ಲಿದ್ದ ಕಲ್ಲುಗಳೆಲ್ಲ ಆಟೋಮೆಟಿಕ್ ಆಗಿ ಕವರ್ ಆಗ್ಬಿಡ್ತವೆ. ಆಮೇಲೆ ಸ್ಪೆನ್ಸ್ ತುಂಬಾ ಖುಷಿಯಿಂದ ಇಲ್ಲಿಂದ ಹೋಗೋಣ ಅಂತ ಕುದುರೆಗೆ ಒಂದ್ ಏಟ್ ಹೊಡಿತಾನೆ. ಅವಾಗ ಆ ಕುದುರೆ ಕ್ಯಾರೆಕ್ಟರ್ ಮತ್ತು ರ್ಯಾಂಕ್ ಓಪನ್ ಆಗುತ್ತೆ. ಅದನ್ನ ಸ್ಪೆನ್ಸ್ ನೋಡಿ ಓ ನಿನ್ ಕ್ಯಾರೆಕ್ಟರ್ ಈ ತರ ಇದೆಯಾ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಸ್ಪೆನ್ಸ್ ನ ಗ್ರೂಪ್ ನ ತೋರಿಸ್ತಾರೆ. ಅವರು ಆ ಖಜಾನೆಯಲ್ಲಿರುವಂತಹ ಬಾಸ್ ಮಣಿನ ಕದಿಯೋದಕ್ಕೆ ಕಳ್ತನ ಗೊತ್ತಿರುವಂತಹ ಹ್ಯಾಡಿನ ಇಳಿಸ್ತಾರೆ. ಅವಳು ಕೆಳಗಡೆ ಇಳಿಬೇಕಾದಾಗ ಒಂದು ಫಾಕ್ಸ್ ಡಾಗ್ ಅವಳ ಮೇಲೆ ಹಾರುತ್ತೆ. ಅದರಿಂದ ಅವಳು ತಪ್ಪಿಸ್ಕೊಂಡು ಆ ಬಾಸ್ ಮಣಿ ಇರುವಂತ ಬಾಕ್ಸ್ ಮೇಲೆ ನೆಗಿತಾಳೆ. ಆಮೇಲೆ ಅವಳಿಗೆ ಗೊತ್ತಿರುವಂತ ಟ್ರಿಕ್ಸ್ ಇಂದ ಆ ಬಾಕ್ಸ್ ನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಬಾಸ್ ಮಣಿ ಇರೋದಿಲ್ಲ. ಅಲ್ಲಿಗೆ ಆ ಸೀನ್ ಕಟ್ಟಾಗಿ ಉರ್ಗನ್ ಹತ್ರಕ್ಕೆ ಬೇತನೆ ಮತ್ತೆ ಫ್ರಿಡ್ಜ್ ನ ಕರ್ಕೊಂಡು ಹೋಗ್ತಿರೋದನ್ನ ತೋರಿಸ್ತಾರೆ. ಅಲ್ಲಿ ಅವರಿಗೆ ಬ್ರದರ್ಸ್ ಕಾ ಬಾಬಿಕ್ ನಿಮ್ಗೆ ಸುಸ್ವಾಗತ, ಬನ್ನಿ ಉರ್ಗನ್ ನ ಮೀಟ್ ಮಾಡಿ ಅಂತ ಅವನ ಹತ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ಅವಾಗ ಅವರೆಲ್ಲ ಹುಡುಕ್ತಿರುವಂತ ಬಾಸ್ ಮಣಿ ಉರ್ಗನ್ ಕತ್ತಲಿದೆ ಅಂತ ಗೊತ್ತಾಗುತ್ತೆ. ಉರ್ಗನ್ ನಿಮ್ಮನ್ನೆಲ್ಲ ನೋಡಿ ನನ್ಗೆ ತುಂಬಾ ಖುಷಿಯಾಗಿದೆ ಅಂತ ಹೇಳ್ತಾನೆ. ಅವಾಗ ಬೇತನೆ ಉರ್ಗನ್ ಹತ್ರ ಇರುವಂತ ಮಣಿನ ಕೊಡು ಅಂತ ಕೇಳ್ತಾನೆ. ಅದಕ್ಕೆ ಉರ್ಗನ್ ಇವಾಗ ನಮ್ಮ ಪರಿವಾರ ಒಂದಾಗಿದೆ, ನಿಮ್ಮ ಈ ಪರಿವಾರದಿಂದ ನನಗೆ ಇನ್ನಷ್ಟು ಬಲ ಬಂದಿದೆ, ಈಗ ನಾನು ಈ ಶಕ್ತಿಯಿಂದ ಈ ಜಗತ್ತನ್ನೇ ಗೆಲ್ತೀನಿ ಅಂತಾನೆ. ಆದ್ರೆ ನಿಮ್ಮ ಹತ್ರ ಒಂದ್ ಮಾತು ಕೇಳ್ತೀನಿ, ಅವಳು ಎಲ್ಲಿ ಅಂತಾನೆ. ಅದಕ್ಕೆ ಅವರಿಬ್ರು ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತಾರೆ. ನಿಮ್ಮ ತಂಗಿ, ಅವಳನ್ನ ನಾನು ಮದ್ವೆ ಆಗ್ಬೇಕು ಅಂತ ಇದೀನಿ ಅಂತಾನೆ. ಅದಕ್ಕೆ ಬೇತನೆ ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ ಅಂತಾನೆ. ಆದ್ರೆ ಹುರ್ಗನ್ ನಾನು ಮತ್ತೆ ಮತ್ತೆ ಹೇಳೋದಿಲ್ಲ ಅಂತಾನೆ. ಅದಕ್ಕೆ ಬೇತನಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದಲೆ ಅವಳು ಬ್ಯೂಟಿ ಪಾರ್ಲರ್ ಗೆ ಹೋಗಿದ್ದಾಳೆ ಅಂತ ಹೇಳ್ತಾನೆ. ಅವಾಗ ಹುರ್ಗನ್ಗೆ ತುಂಬಾ ಸಿಟ್ ಬರುತ್ತೆ. ಮತ್ತೆ ಕೇಳ್ತಾ ಇದೀನಿ ನಿಮ್ಮ ತಂಗಿ ಎಲ್ಲಿ ಅಂತ ಹೇಳಿ, ಇಲ್ಲಾಂದ್ರೆ ನಿಮ್ಮನ್ನ ಇಲ್ಲೇ ಸಾಯಿಸ್ಬಿಡ್ತೀನಿ ಅಂತಾನೆ. ಅಷ್ಟರಲ್ಲಿ ಮಾರ್ತಾ ಹಿಂದೆಯಿಂದ ಇಲ್ಲಿ ಏನಾಗ್ತಿದೆ ಅನ್ನೋದನ್ನೆಲ್ಲ ನೋಡ್ತಿರ್ತಾಳೆ. ಅವಾಗ ಅವಳು ಅವ್ರನ್ನ ಸಾಯಿಸೋಷ್ಟ್ರಲ್ಲೇ ನಾನು ಇಲ್ಲೇ ಇದೀನಿ ಅಂತ ಅವಳು ಮುಂದೆ ಬರ್ತಾಳೆ. ಅವಾಗ ಹುರ್ಗನ್ ಕಡೆಯವನು ಲೂಬೆಲ್ ಕಾ ಬಾಬಿಕ್ ನೀನೇನಾ ಅಂತ ಕೇಳ್ತಾನೆ. ಅದಕ್ಕೆ ಮಾರ್ತಾ ಹೌದು ಅದು ನಾನೇನೆ ರಾಜಾ, ದಯವಿಟ್ಟು ನನ್ನ ಹಣ್ಣಂದಿರನ್ನ ಬಿಟ್ಬಿಡು ಅಂತಾಳೆ. ಅವಾಗ ಹುರ್ಗನ್ ಅವರನ್ನ ಬಿಡೋದಕ್ಕೆ ಹೇಳ್ತಾನೆ. ನೀನು ಹುರ್ಗನ್ನ ಮದ್ವೆ ಆಗ್ತೀಯ ಅಂತ ಹುರ್ಗನ್ ಕಡೆಯವ್ರನ್ನ ಕೇಳ್ತಾರೆ. ಹೌದು ಆಗ್ತೀನಿ ಅಂತ ಒಪ್ಕೋತಾಳೆ. ಅವನ್ ಮಕ್ಳಿಗೆ ನೀನು ತಾಯಿ ಆಗ್ತಿ ಅಂತಾನು ಕೇಳ್ತಾರೆ. ಅದಕ್ಕೂ ಕೂಡ ಅವಳು ಒಪ್ಕೋತಾಳೆ. ಅವಾಗ ಹುರ್ಗನ್ ಅವಳನ್ನ ನೋಡಿ ಈ ಜಗತ್ತಿಗಿಂತ ನೀನು ತುಂಬಾ ಸುಂದರವಾಗಿದೆಯಾ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಹುರ್ಗನ್ ಕಡೆ ಅವನ್ಗೆ ಒಂದು ಪತ್ರ ಬಂದು ತಲುಪಿರುತ್ತೆ. ಈ ಕಡೆ ಮಾರ್ತಾ ನಾನು ಈ ಬಾಬಸ್ ಮಣಿನ ನೋಡ್ಬೋದಾ ಅಂತ ಕೇಳ್ತಾಳೆ. ಅದಕ್ಕೆ ಹುರ್ಗನ್ ಓಕೆ ನನ್ನ ರಾಣಿ ಅಂತ ಹೇಳ್ತಾನೆ. ಮಾರ್ತಾ ಇನ್ನೇನು ಆ ಮಣಿನ ಅವನಿಂದ ಕಿತ್ಕೋಬೇಕು. ಅಷ್ಟರಲ್ಲಿ ಹುರ್ಗನ್ ಕಡೆಯವರು ಮಹಾರಾಜ ನಿಜವಾದ ಬಾಬಿಕಾ ಬ್ರದರ್ಸ್ ಇವಾಗ ಬರ್ತಿಲ್ಲ ಅಂತ ಪತ್ರ ಬರ್ತಿದ್ದಾರೆ. ಇಲ್ಲಿ ಇವ್ರುಗಳೆಲ್ಲ ಅವ್ರಗಳ ಹೆಸರು ಹೇಳ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳ್ತಾನೆ. ಅವಾಗ ಹುರ್ಗನ್
ಹುರ್ಗನ್ ಇವ್ರನ್ನೆಲ್ಲ ಇಲ್ಲೇ ಸಾಯ್ಸಾಕಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಸ್ಪೆನ್ಸ್ ಅಲ್ಲಿಗೆ ಬಂದು ಎಲ್ಲರಿಗೂ ಹೊಡಿತಾನೆ. ಆಮೇಲೆ ಹುರ್ಗನ್ಗೆ ಹೊಡಿಬೇಕು ಅಂತ ಹುರ್ಗನ್ ಹತ್ರ ಬರ್ತಾನೆ. ಸ್ಪೆನ್ಸ್ ಹುರ್ಗನ್ಗೆ ಎಷ್ಟು ಹೊಡೆದ್ರು ಅವನಿಗೆ ಏನು ಆಗೋದಿಲ್ಲ. ಆದ್ರೆ ಹುರ್ಗನ್ ಸ್ಪೆನ್ಸ್ಗೆ ಹೊಡೆದ್ರೆ ಸ್ಪೆನ್ಸ್ ಅಲ್ಲಿಂದ ದೂರ ಹೋಗಿ ಬೀಳ್ತಾನೆ. ಅಂದ್ರೆ ಹುರ್ಗನ್ಗೆ ಸ್ಪೆನ್ಸ್ ಗಿಂತ ಜಾಸ್ತಿ ಶಕ್ತಿ ಇರುತ್ತೆ. ಮತ್ತೆ ಸ್ಪೆನ್ಸ್ಗೆ ಹುರ್ಗನ್ ಹೊಡಿಬೇಕು ಅಂತ ಬರ್ತಾ ಇರ್ತಾನೆ. ಅಷ್ಟರಲ್ಲಿ ಸ್ಪೆನ್ಸ್ ಜಾಬ್ ನಲ್ಲಿದ್ದಂತಹ ಜೂಮಾಂಜಿ ಜಾಂಪಲ್ ಅವನ್ ಬಿತ್ ಫೋರ್ಸ್ಗೆ ಅದು ಹೊಡೆದೋಗಿರುತ್ತೆ. ಅದನ್ನ ಸ್ಪೆನ್ಸ್ ತೆಗೆದು ನೋಡ್ಬೇಕಾದ್ರೆ ಹುರ್ಗನ್ ನೋಡ್ಬಿಡ್ತಾನೆ. ಅವಾಗ ಇವ್ರನ್ನೆಲ್ಲ ಇಲ್ಲೇ ಸಾಯಿಸಿ ಅಂತ ಹೇಳಿ ನಾನು ಬಾಬಿಕಾ ಬ್ರದರ್ಸ್ ನ ಭೇಟಿ ಮಾಡ್ಬೇಕು ಅಂತ ಹೋಗ್ತಾನೆ. ಯಾಕಂದ್ರೆ ಜೂಮಾಂಜಿ ಜಾಂಪಲ್ ನಲ್ಲಿರುವಂತ ರಸನ ಹುರ್ಗನ್ ಬಾಡಿಗೆ ಹಾಕಿದ್ರೆ ಅವನಲ್ಲಿರೋ ಶಕ್ತಿ ಹೋಗ್ಬಿಡುತ್ತೆ. ಅದಕ್ಕೆ ಅವನು ಎದ್ರೆ ಅಲ್ಲಿಂದ ಹೋಗ್ಬಿಡ್ತಾನೆ. ಅವಾಗ ಫ್ರಿಡ್ಜ್ ಸ್ಪೆನ್ಸ್ಗೆ ನೀನು ಅವನನ್ನ ಯಾವ್ದೇ ಕಾರಣಕ್ಕೂ ಬಿಡ್ಬೇಡ, ನಮ್ ಬಗ್ಗೆ ನೀನು ಚಿಂತೆ ಮಾಡ್ಬೇಡ, ಫಸ್ಟ್ ನೀನು ಇಲ್ಲಿಂದ ಹೋಗು ಅಂತಾನೆ. ಅದಕ್ಕೆ ಸ್ಪೆನ್ಸ್ ಹುರ್ಗನ್ ಹೋದ್ ಕಡೆ ಹೋಗ್ತಾನೆ. ಈ ಕಡೆ ಫ್ರಿಡ್ಜ್ ಅವನ್ ಬ್ಯಾಗ್ ನಿಂದ ಒಂದು ಟೇಪ್ ರಿಕಾರ್ಡ್ ತೆಗೆದು ಒಂದು ಸಾಂಗ್ ಹಾಕ್ತಾನೆ. ಅವಾಗ ಎಲ್ರು ಜಗಳ ಮಾಡೋದನ್ನ ಬಿಟ್ಟು ಸೈಲೆಂಟ್ ಆಗ್ಬಿಡ್ತಾರೆ. ಮಾರ್ತಾ ಡ್ಯಾನ್ಸ್ ಮಾಡ್ತಾ ಜಗಳ ಮಾಡೋಣ ಅಂತ ಹೇಳಿ ಅವ್ರಿಗೆ ಹೊಡ್ಬಿಡ್ತಾಳೆ. ಮತ್ತೆ ಜಗಳ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಹುರ್ಗನ್ ಒಂದು ಸ್ಪೇಸ್ ಶಿಪ್ ನಿಂದ ಹೋಗೋದಕ್ಕೆ ಅಂತ ಹೋಗ್ತಾ ಇರ್ತಾನೆ. ಸ್ಪೆನ್ಸ್ ಅವನನ್ನ ಫಾಲೋ ಮಾಡ್ಕೊಂಡು ಅಲ್ಲಿಗೆ ಬರ್ತಾನೆ. ಹುರ್ಗನ್ ಸ್ಪೇಸ್ ಶಿಪ್ ಒಳಗಡೆ ಹೋಗಿ ಅದನ್ನ ಮೂವ್ ಮಾಡ್ತಾನೆ. ಆದ್ರೆ ಆ ಸ್ಪೇಸ್ ಶಿಪ್ ನ ಕಟ್ಟಿದಂತ ಹಗ್ಗ ಅಲ್ಲೇ ನೇತಾಡ್ತಿರುತ್ತೆ. ಅದನ್ನ ಸ್ಪೆನ್ಸ್ ಹಿಡಿದು ಜೋತ್ ಬೀಳ್ತಾನೆ. ಈ ಕಡೆ ಹುರ್ಗನ್ ಕಡೆಯವ್ರನ್ನೆಲ್ಲ ಹೊಡೆದು ಅವರು ಕೂಡ ಅಲ್ಲಿಗೆ ಬರ್ತಾರೆ. ಅಷ್ಟರಲ್ಲಿ ಆ ಸ್ಪೇಸ್ ಶಿಪ್ ತುಂಬಾ ದೂರ ಹೋಗಿರುತ್ತೆ. ಅಲ್ಲಿ ಸ್ಪೆನ್ಸ್ ನೇತಾಡ್ತಿರೋದನ್ನ ಅವರೆಲ್ಲ ನೋಡ್ತಾರೆ. ಸ್ಪೇಸ್ ಶಿಪ್ ನ ಕೆಳಗೆ ಇದ್ದಂತಹ ಡೋರ್ ಓಪನ್ ಮಾಡಿ ಸ್ಪೆನ್ಸ್ ಒಳಗೆ ಹೋಗೋಷ್ಟರಲ್ಲಿ ಅವನ ಹಗ್ಗ ಕಟ್ಟಿದ್ದಂತಹ ಕಂಬ ಕಿತ್ಕೊಂಡ್ ಬಂದು ಆ ಸ್ಪೇಸ್ ಶಿಪ್ ಗೆ ಹೊಡೆಯುತ್ತೆ. ಅದಕ್ಕೆ ಅದು ಕಂಟ್ರೋಲ್ ತಪ್ಪಿ ಹುರ್ಗನ್ ಕೋಟೆ ಕಡೆ ಬರ್ತಿರುತ್ತೆ. ಅಷ್ಟರಲ್ಲಿ ಸ್ಪೆನ್ಸ್ ಒಳಗೆ ಹೋಗಿ ನೋಡಿದ್ರೆ ಅಲ್ಲಿ ಯಾರು ಇರೋದಿಲ್ಲ. ಈ ಕಡೆ ಅಲೆಕ್ಸಾ ಕೂಡ ಮೈಲೋನ ಬಿಡಿಸ್ಕೊಂಡು ಅಲ್ಲಿಗೆ ಬರ್ತಾನೆ. ಸ್ಪೇಸ್ ಶಿಪ್ ಒಳಗಡೆ ಹುರ್ಗನ್ ಸ್ಪೆನ್ಸ್ ನ ಹಿಂದೆ ಬಂದು ಅವನಿಗೆ ಹೊಡಿತಾನೆ. ಅಷ್ಟರಲ್ಲಿ ಸ್ಪೇಸ್ ಶಿಪ್ ಕಂಟ್ರೋಲ್ ತಪ್ಪಿ ಹುರ್ಗನ್ ಕೋಟೆಗೆ ಡಿಕ್ಕಿ ಹೊಡೆಯುತ್ತೆ. ಹುರ್ಗನ್ ನೀನು ಯಾರು ಅಂತ ಕೇಳ್ತಾನೆ. ಅದಕ್ಕೆ ಸ್ಪೆನ್ಸ್ ಜೂಮಾಂಜಿ ಜಾಂಪಲ್ ನ ಅವನ್ ಬಾಡಿಗೆ ಹೊಡೆದು ನಾನ್ ನಿನ್ ಪಾಲಿನ ಯಮ ಬ್ರೈನ್ ಸ್ಟೋನ್ ಅಂತಾನೆ. ಅಂದ್ರೆ ಸ್ಪೆನ್ಸ್ ಕ್ಯಾರೆಕ್ಟರ್ ನ ನೇಮ್ ಬಂತು ಬ್ರೈನ್ ಸ್ಟೋನ್ ಅಂತ. ಜೂಮಾಂಜಿ ಫಸ್ಟ್ ಲೆವೆಲ್ ನಲ್ಲಿ ಈ ಬ್ರೈನ್ ಸ್ಟೋನ್ ನ ತಂದೆ ತಾಯಿನ ಹುರ್ಗನ್ ಕೊಲೆ ಮಾಡಿರ್ತಾನೆ. ಅವಾಗ ಹುರ್ಗನ್ ಕ್ಯಾರೆಕ್ಟರ್ ಮತ್ತೆ ಅವನ ಸ್ಟ್ರೆಂತ್ ವೀಕ್ನೆಸ್ ಬೋರ್ಡ್ ಓಪನ್ ಆಗುತ್ತೆ. ಅದರಲ್ಲಿ ಅವನ ವೀಕ್ನೆಸ್ ಬಂದು ಜೂಮಾಂಜಿ ಬೇರಿ ಅಂತ ಬರ್ದಿರುತ್ತೆ. ಆ ಜೂಮಾಂಜಿ ಜಾಂಪಲ್ ನ ಅವನ ಬಾಡಿಗೆ ಹೊಡೆದಿರೋದ್ರಿಂದ ಹುರ್ಗನ್ ಶಕ್ತಿ ಕಮ್ಮಿ ಆಗ್ಬಿಡುತ್ತೆ. ಅವಾಗ ಸ್ಪೆನ್ಸ್ ಅವನಿಗೆ ತುಂಬಾ ಹೊಡಿತಾನೆ. ಅಷ್ಟರಲ್ಲಿ ಸ್ಪೇಸ್ ಶಿಪ್ ಒಂದು ಬೆಟ್ಟಕ್ಕೆ ಬಂದು ಗುದ್ದುತ್ತೆ. ಅವಾಗ ಸ್ಪೆನ್ಸ್ ಹುರ್ಗನ್ ನ ತಳ್ಕೊಂಡ್ ಬಂದು ಕೆಳಗೆ ಬೀಳ್ತಾನೆ. ಅವನ್ ಕತ್ತಲ್ಲಿದ್ದಂತಹ ಬಾಸ್ಮಣಿನ ಕಿತ್ಕೊಂಡು ಅವನ ಅಲ್ಲೇ ಇದ್ದ ಹಗ್ಗಕ್ಕೆ ಜೋತ್ ಬೀಳ್ತಾನೆ. ಹುರ್ಗನ್ ಅಲ್ಲಿಂದ ಬಿದ್ದು ಸತ್ತೋಗ್ತಾನೆ. ಸ್ಪೆನ್ಸ್ ನ ಕಾಪಾಡೋದಕ್ಕೆ ಈ ಕಡೆ ಹ್ಯಾಡಿ ಮೈಲೋನ ಕರ್ಕೊಂಡು ಅಂದ್ರೆ ಮೈಲೋ ಕ್ಯಾರೆಕ್ಟರ್ ಇರುವ ಕುದುರೆ ಮೇಲೆ ಹತ್ತಿ ಹೋಗ್ತಾನೆ. ಆ ಕುದುರೆ ಹೋಗ್ತಾ ಹೋಗ್ತಾ ಕೆಳಗಡೆ ಬಿದ್ಬಿಡುತ್ತೆ. ಅಷ್ಟರಲ್ಲಿ ಆ ಕುದುರೆಗೆ ಇರುವಂತಹ ಶಕ್ತಿಯಿಂದ ಆ ಕುದುರೆಗೆ ರೆಕ್ಕೆ ಬಂದು ಆರೋಗ್ಯ ಸ್ಟಾರ್ಟ್ ಮಾಡುತ್ತೆ. ಆರ್ತಾ ಆರ್ತಾ ಸ್ಪೆನ್ಸ್ ಕಡೆಗೆ ಹೋಗುತ್ತೆ. ಅವಾಗ ಸ್ಪೆನ್ಸ್ ಅವನ ಹತ್ರ ಇರುವಂತಹ ಬಾಸ್ಮಣಿನ ಆಡಿಗೆ ಹೆಸ್ತು ಇದನ್ನ ಸೂರ್ಯನ ಬೆಳಕಿಗೆ ತಗೊಂಡೋಗು ಅಂತ ಹೇಳ್ತಾನೆ. ಆಡಿ ಅದನ್ನ ಹಿಡಿದು ಮೋಡದಿಂದ ಸ್ವಲ್ಪ ಮೇಲೆ ಬಂದು ಸೂರ್ಯನ ಬೆಳಕಿಗೆ ಹಿಡಿತಾಳೆ. ಅವಾಗ ಆ ಬಾಸ್ಮಣಿಗೆ ಶಕ್ತಿ ಬಂದು ಪ್ರಕಾಶಮಾನವಾಗಿ ಹೊಳೆಯುತ್ತೆ. ಎಲೆಕ್ಸಾ ಎಲ್ರು ಜೂಮಾಂಜಿ ಅಂತ ಕೂಗಿ ಅಂತಾನೆ. ಅವಾಗ ಎಲ್ರು ಜೂಮಾಂಜಿ ಅಂತ ಜೋರಾಗಿ ಕೂಗ್ತಾರೆ. ಮೇಲಿದ್ದ ಹ್ಯಾಡಿಗೆ ಅದು ಗೊತ್ತಾಗೋದಿಲ್ಲ. ಅವಾಗ ಆ ಕುದುರೆ ಜೂಮಾಂಜಿ ಅನ್ನುತ್ತೆ. ಅದನ್ನ ಹ್ಯಾಡಿನೂ ಕೇಳಿಸ್ಕೊಂಡು ಜೂಮಾಂಜಿ ಅಂತಾಳೆ. ಅವಾಗ ಆ ಜೂಮಾಂಜಿ ಶಕ್ತಿಯಿಂದ ಅವರೆಲ್ಲ ಆ ಜಾಗದಿಂದ ಇನ್ನೊಂದು ಜಾಗಕ್ಕೆ ಬರ್ತಾರೆ. ಅವಾಗ ಅವರಿಗೆ ಆ ಜಾಗನ ನೋಡಿ ತುಂಬಾ ಖುಷಿ ಆಗುತ್ತೆ. ನಾವೆಲ್ಲ ಈ ಜೂಮಾಂಜಿ ಗೇಮ್ ನ ಗೆದ್ದು ಬದುಕಿದೀವಿ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಫಸ್ಟ್ ಪ್ಲೇನ್ ನಲ್ಲಿ ಸಿಕ್ಕಿದಂತಹ ಮನುಷ್ಯ ಬಂದು ಕಂಗ್ರಾಚುಲೇಷನ್ ಹೇಳಿ ನೀವೆಲ್ಲ ದೊಡ್ಡ ದೊಡ್ಡ ಅಡ್ವೆಂಚರ್ ಗೇಮ್ ನ ಆಡಿ ಜೂಮಾಂಜಿಯಿಂದ ಬಚಾವಾಗಿದ್ದೀರಾ. ಆ ಬಾಸ್ಮಣಿನ ನಮ್ಗೆ ಕೊಡಿ, ನಾನು ಅದನ್ನ ವಾಪಸ್ ತಗೊಂಡು ಹೋಗ್ತೀನಿ ಅಂತ ಹೇಳಿ ಅದನ್ನ ಇಸ್ಕೋತಾನೆ. ನಿಮ್ ಕೆಲಸ ಎಲ್ಲ ಇಲ್ಲಿಗೆ ಪೂರ್ತಿಯಾಗಿದೆ, ನೀವಿನ್ನ ಹೊರಡ್ಬೋದು, ಜೂಮಾಂಜಿ ನಿಮ್ಗೆ ಒಳ್ಳೇದ್ ಮಾಡುತ್ತೆ ಅಂತ ಹೇಳ್ತಾನೆ. ಬೇತನೆ ಖುಷಿಯಿಂದ ನಾವಿನ್ನ ಹೊರಡ್ತೀವಿ ಅನ್ನೋಷ್ಟರಲ್ಲಿ ಮೈಲೋ ಅಂದ್ರೆ ಕುದುರೆ ನಾನ್ ಬರೋದಿಲ್ಲ ಅನ್ನುತ್ತೆ. ಅದನ್ನ ಫ್ರಿಡ್ಜ್ ಕೇಳಿ ನಿಜವಾಗ್ಲೂ ನೀನ್ ಬರೋದಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅದು ಇಲ್ಲ ನಾನ್ ಬರೋದಿಲ್ಲ, ನಾನು ಈ ಲೋಕದಲ್ಲೇ ಖುಷಿಯಾಗಿರ್ತೀನಿ ಅಂತ ಹೇಳುತ್ತೆ. ಸ್ನೇಹಿತರೆ ಮೈಲೋ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಇರುತ್ತೆ, ಅದು ಆಡಿಗೆ ಗೊತ್ತಿರುತ್ತೆ. ಅದರಿಂದ ಅವನು ಮೈಲೋ ನೀನು ನಿನ್ನ ಹೊಸ ಜೀವನನ ಇಲ್ಲೇ ನಡೆಸು, ನಾವೆಲ್ಲ ನಿನ್ ಜೊತೆ ನೆನ್ಪಿನಲ್ಲಿ ಇರ್ತೀವಿ ಅಂತ ಹೇಳಿ ಆ ಕುದುರೆನ ತಪ್ಕೊಳ್ತಾಳೆ. ಅದಕ್ಕೆ ಅದು ಥ್ಯಾಂಕ್ ಯು ಅಂತ ಹೇಳುತ್ತೆ. ಆಮೇಲೆ ಅಲ್ಲಿಂದ ಮೈಲೋ ಓಡಿ ಹೋಗಿ ಅಲ್ಲಿಂದ ಮೇಲಕ್ಕೆ ಹೋಗುತ್ತೆ. ಎಲ್ರು ಮೈಲೋ ಅಂಕಲ್ಗೆ ಬಾಯ್ ಅಂತಾರೆ. ನಿನ್ನ ಜೀವನ ಚೆನ್ನಾಗಿರ್ಲಿ ಅಂತ ಹ್ಯಾಡಿನೂ ಹೇಳ್ತಾನೆ. ಅದಾದ್ಮೇಲೆ ಸ್ಪೆನ್ಸ್ ಗಾಯ್ಸ್ ಎಲ್ರು ಮನೆಗೆ ಹೋಗೋಣ, ನೀವೆಲ್ಲ ನನ್ಗೋಸ್ಕರ ಇಷ್ಟೊಂದು ರಿಸ್ಕ್ ತಗೊಂಡಿದ್ಕೆ ತುಂಬಾನೇ ಥ್ಯಾಂಕ್ಸ್ ಅಂತಾನೆ. ಅದಕ್ಕೆ ಫ್ರಿಡ್ಜ್ ಮತ್ತೆ ನೀನು ಈ ರೀತಿ ಮಾಡಿದ್ರೆ ಸೇವ್ ಮಾಡೋದಕ್ಕೆ ನಾವು ಬರೋಲ್ಲ ಅಂತಾನೆ. ಆಮೇಲೆ ಎಲ್ರು ಕೈ ಹಿಡ್ಕೋತಾರೆ. ಕೈ ಹಿಡ್ಕೊಂಡ್ ಕೂಡ್ಲೆ ಜೂಮಾಂಜಿ ಗೇಮ್ ನಿಂದ ಅವರೆಲ್ಲ ಹೊರಗಡೆ ಬರ್ತಾರೆ. ಎಲ್ರು ಹೊರಗಡೆ ಬಂದ್ಮೇಲೆ ಸ್ಪೆನ್ಸ್ ಎಲ್ರು ಚೆನ್ನಾಗಿದ್ದೀರಾ, ನಾನಾ ನೀವು ಚೆನ್ನಾಗಿದ್ದೀರಾ ಅಂತ ಕೇಳ್ತಾನೆ. ಅದಾದ್ಮೇಲೆ ಸ್ಪೆನ್ಸ್ ಮತ್ತೆ ಮಾರ್ತಾ ಇಬ್ರು ತಕ್ಕೋತಾರೆ. ಸ್ವಲ್ಪ ದಿನದ ನಂತರ ಮೈಲೋ ಇದ್ದ ರೆಸ್ಟೋರೆಂಟ್ ಗೆ ಹೋಗಿ ಮೈಲೋ ಹೆಂಡತಿನ ಮಾತಾಡಿಸಿ ಅವಳಿಗೆ ಎಲ್ಲಾ ವಿಷಯನೂ ತಿಳಿಸ್ತಾರೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಸ್ನೇಹಿತರೆ ಈ ಮೂವಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಈ ಮೂವಿನಲ್ಲಿ ಯಾವ ಸೀನ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿಯಂತಹ ಸಸ್ಪೆನ್ಸ್ ಥ್ರಿಲ್ಲರ್ ಅಡ್ವೆಂಚರ್ ಮೂವಿಗಳು ನಿಮ್ಗೆ ಕನ್ನಡದಲ್ಲಿ ಬೇಕಿದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಒಂದು ಒಳ್ಳೆ ಥ್ರಿಲ್ಲಿಂಗ್ ಮೂವಿ ಜೊತೆ ಬರ್ತೀನಿ. ಅಂಟಿಲ್ ದೆನ್ ನೀವು ನೋಡ್ತೀರಿ ಕನ್ನಡ ಮೂವಿ ವರ್ಲ್ಡ್.